ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನು ಅಂತಂದರೆ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮತ್ತೊಂದು ಸಂಕಷ್ಟ ಬಂತು. ಹೌದು ವೀಕ್ಷಕರೇ, ಇದುವರೆಗೂ ಪ್ರತಿ ತಿಂಗಳು 2,000 ರೂಪಾಯಿದಂತೆ 10 ತಿಂಗಳು ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಇದ್ದರೋ ಅವರಲ್ಲಿ ಪತ್ತೆಯಾಗಿರುವ ಅನರ್ಹ ಫಲಾನುಭವಿಗಳಿಗೆ ಮತ್ತು ಅರ್ಹ ಫಲಾನುಭವಿಗಳಿಗೆ ಒಂದು ಬ್ಯಾಡ್ ನ್ಯೂಸ್ ಇದೆ ಮತ್ತು 3 ಗುಡ್ ನ್ಯೂಸ್ ಇದೆ. ಆ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವಿನ್ನೂ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬಟನ್ ಆನ್ ಮಾಡಿಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಹೌದು ವೀಕ್ಷಕರೇ, ಲೋಕಸಭಾ ಚುನಾವಣೆ ಮುಂಚೆ ಮೇ ತಿಂಗಳವರೆಗೂ 10 ಕಂತು ಯಾರೆಲ್ಲ ರಿಸೀವ್ ಮಾಡಿದಿರೋ ಅವರಲ್ಲಿ APL ಮತ್ತು BPL ಕಾರ್ಡ್ದಾರರು ಎಂದು ಭೇದ ಭಾವ ಮಾಡದೇನೆ ಹಣವನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ, ವರ್ಗಾವಣೆ ಮಾಡಿದ್ದಾರೆ ಅವರ ಒಂದು ಖಾತೆಗೆ. ಆದರೆ ಈಗ ಬಂದಿರೋ ಅಪ್ಡೇಟ್ ಏನಂತಂದರೆ, ಮೊದಲು ಬ್ಯಾಡ್ ನ್ಯೂಸನ್ನು ಹೇಳ್ತೇನೆ. ಆ ಬ್ಯಾಡ್ ನ್ಯೂಸ್ ಏನಂತ ಹೇಳಿ ತಿಳ್ಕೊಳ್ಳೋದಾಯ್ತಂತಂದರೆ, 1,23,00,000 ಗೃಹಲಕ್ಷ್ಮಿ ಫಲಾನುಭವಿಗಳಲ್ಲಿ 1,78,000 ಫಲಾನುಭವಿಗಳು ಅನರ್ಹ ಎಂದು ಪತ್ತೆ ಮಾಡಲಾಗಿದೆ. ಕಾರಣ ಮೋಸ ಮಾಡಿ ಅಥವಾ ಫೇಕ್ ಡಾಕ್ಯುಮೆಂಟ್ ಆಗಿರ್ಬೋದು ಅಥವಾ ತೆರಿಗೆ ಕಟ್ಟುತ್ತಿರುವ APL ಕಾರ್ಡ್ದಾರರು ಇರ್ಬೋದು. ಸರಿನಾ? ಅನರ್ಹ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಅಂತೇಳಿ ಪತ್ತೆ ಮಾಡಲಾಗಿದೆ. ಇನ್ನು ಗುಡ್ ನ್ಯೂಸ್ ಏನಪ್ಪ, 3 ಗುಡ್ ನ್ಯೂಸ್ ಅಂತಂದರೆ, 1,22,00,000 ಗೃಹಲಕ್ಷ್ಮಿ ಫಲಾನುಭವಿಗಳಲ್ಲಿ BPL ಕಾರ್ಡ್ದಾರರನ್ನು ಹೊರತುಪಡಿಸಿ APL ಕಾರ್ಡ್ದಾರರು ಯಾರ್ಯಾರು ಇದ್ದಾರೋ 1,78,000 ಫಲಾನುಭವಿಗಳು ತೆರಿಗೆ ದೃಢೀಕರಣ ಪತ್ರ ಕೂಡ ಸಲ್ಲಿಸಿದ್ದಾರೆ, ತೆರಿಗೆ ಕಟ್ಟುತ್ತಿಲ್ಲವೆಂದು. ಕಾರಣ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಪರಿಶೀಲನೆ ಕಡ್ಡಾಯ ಎಂದು ಹೇಳಿದಗೋಸ್ಕರ ಈ ಒಂದು ತೆರಿಗೆ ದೃಢೀಕರಣ ಪತ್ರ ಕೂಡವನ್ನು ಸಲ್ಲಿಸಿದ್ದಾರೆ ಅಧಿಕಾರಿಗಳಿಗೆ. ಇನ್ನು ಎರಡನೇದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಲೋಕಸಭಾ ಚುನಾವಣೆಯ ಸಂದರ್ಭದಿಂದ ಇಲ್ಲಿಯವರೆಗೂ 2 ಲಕ್ಷ ಗೃಹಲಕ್ಷ್ಮಿ ಫಲಾನುಭವಿಗಳು ಅರ್ಜಿಗಳನ್ನು ಸಲ್ಲಿಸಿದ್ದಾರೆ, ಹೊಸ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ. 2 ಲಕ್ಷ ಗೃಹಲಕ್ಷ್ಮಿ ಅರ್ಜಿಯನ್ನು ಸಲ್ಲಿಕೆ ಆಗಿದೆ. ಅವರಿಗೂ ಕೂಡ ಹಣವನ್ನು ವರ್ಗಾವಣೆ ಮಾಡ್ತೀವಿ ಅಂತ ಹೇಳಿ ಮಾಹಿತಿ ಕೂಡ ದೊರಕಿದೆ. ಇನ್ನು ಮೂರನೇದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆ ಏನು ಕೊಟ್ಟಿದ್ದಾರೆ ಅಂತಂದರೆ, ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ನಿಲ್ಲಿಸೋದಿಲ್ಲ, ಹಣ ವರ್ಗಾವಣೆ ಮಾಡೋದು ತಡ ಆಗಿದೆ, ಆದಷ್ಟು ಬೇಗನೆ ಎಲ್ಲ ಫಲಾನುಭವಿಗಳಿಗೆ ಜೂನ್ ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣ ಟ್ರಾನ್ಸ್ಫರ್ ಮಾಡ್ತೇವೆ ಅಂತ ಹೇಳಿ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಮಾಹಿತಿ ನಿಮಗೆ ಖಚಿತಪಡಿಸ್ಕೋಬೇಕು ಅಂತಂದರೆ ನಾನು ಇಲ್ಲಿ ನಿಮಗೆ ಇಮೇಜ್ ಕೂಡ ಹಾಕಿರ್ತೀನಿ. ಆ ಇಮೇಜಲ್ಲಿ ನೀವು ಪೂರ್ತಿಯಾದಂಥ ಮಾಹಿತಿಯನ್ನು ತಿಳ್ಕೊಬೋದು. ವಿತ್ ಪ್ರೂಫ್ ಸಮೇತ ನಾನು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ಮಾಹಿತಿ ನಿಮಗೆ ಉಪಯೋಗ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೇನೆ ವೀಕ್ಷಕರೇ. ಮತ್ತೆ ಇಂತಹ ಮಾಹಿತಿಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನೋಟಿಫಿಕೇಶನ್ ಬಟನನ್ನು ಆನ್ ಮಾಡಿ ಇಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ನಿಮಗೆ ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಜೊತೆಗೆ ರೇಷನ್ ಕಾರ್ಡ್ ಕೂಡ ಹೊಸದಾಗಿ ತಿದ್ದುಪಡಿ ಮಾಡೋದಾಗಲಿ, ಹೊಸ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡೋದಾಗಲಿ, ಆ ಸರ್ವರ್ ಕೂಡ ಇವತ್ತು ವರ್ಕಿಂಗಲ್ಲಿದೆ. ಗ್ರಾಹಕರ ಸೇವಾ ಕೇಂದ್ರಗಳು ಅಲ್ಲಿಗೆ ನೀವು ವಿಸಿಟ್ ಕೊಟ್ಟರೆ ನಿಮ್ಮ ದಾಖಲೆಗಳೊಂದಿಗೆ ಹೊಸ ರೇಷನ್ ಕಾರ್ಡು ತಿದ್ದುಪಡಿ, ಸೇರ್ಪಡೆ ಎಲ್ಲ ಕೆಲಸನೂ ಕೂಡ ನೀವು ಮಾಡ್ಕೋಬೋದು. ನೋಡಿ ವೀಕ್ಷಕರೇ, ಈ ಮಾಹಿತಿ ಉಪಯೋಗ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.